ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ಡೈಲಿ ಡೋಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸೊ ಇವತ್ತಿನ ನ್ಯೂಸ್ ಹೈಲೈಟ್ಗಳನ್ನು ನೋಡೋಣ ಬನ್ನಿ. ಅಮೆರಿಕಾದೊಳಗೆ 40 ಮಂದಿ ಸಾವು. ಏನು ಅಮೆರಿಕಾದವರು ವೆನಿಜುವೆಲಾದ ಮೇಲೆ ವೆನಿಜುವೆಲಾದ ಸೇನಾ ನೆಲೆ ಆಮೇಲೆ ಇತರ ವಾಯುನೆಲೆಗಳ ಮೇಲೆ ದಾಳಿ ನಡೆಸಿ ವೆನಿಜುವೆಲಾದ ಅಧ್ಯಕ್ಷ ಮತ್ತು ಅವರ ಪತ್ನಿಯನ್ನ ಏನೊಂದು ಡ್ರಗ್ಸ್ ಭಯೋತ್ಪಾದನೆ ಈ ಒಂದು ಆರೋಪದ ಮೇಲೆ ಬಂಧಿಸಿದ್ದಾರೆ. ಈ ಕಾರ್ಯಾಚರಣೆಯಲ್ಲಿ ಸುಮಾರು 40 ಮಂದಿ ಸಾವನ್ನಪ್ಪಿದ್ದಾರೆ ಅಂತ ಅಮೆರಿಕ ಕನ್ಫರ್ಮ್ ಇದು ಏನು ವೆನಿಜುವೆಲಾದ ಅಧಿಕಾರಿಗಳು ಕನ್ಫರ್ಮ್ ಅನ್ನ ಕೂಡ ಮಾಡಿದ್ದಾರೆ. ಸೊ ವೆನಿಜುವೆಲಾದ ಅಧ್ಯಕ್ಷರಾಗಿರುವಂತಹ ಮಡುರೋ ಮತ್ತು ಅವರ ಪತ್ನಿಯನ್ನು ಮಧ್ಯರಾತ್ರಿ ಅಮೆರಿಕದ ಎಂದು ಸೇನೆ ಏನಿದೆ ದಾಳಿ ನಡೆಸಿ ಅವರನ್ನ ಬಂಧನ ಕೂಡ ಮಾಡಿತ್ತು. ಡೆಲ್ಚೆ ಹಂಗಾಮಿ ಅಧ್ಯಕ್ಷ. ಸೊ ವೆನಿಜುವೆಲಾದ ಸುಪ್ರೀಂ ಕೋರ್ಟ್ ಉಪಾಧ್ಯಕ್ಷ ಅವರು ಏನಿದ್ದಾರೆ ಡೆಲ್ಚೆ ರೊಡ್ರಿಗಸ್ ಅವರನ್ನ ಹಂಗಾಮಿ ಅಧ್ಯಕ್ಷರನ್ನಾಗಿ ಕೂಡ ನೇಮಕವನ್ನ ಮಾಡಲಾಗಿದೆ. ಸೊ ಕ್ಯಾರಕಸ್ ನಲ್ಲಿ ಭಾರತೀಯರ ಪ್ರದಾಟ. ಸೊ ವೆನಿಜುವೆಲಾದ ಮೇಲೆ ದಾಳಿ ನಡೆಸಿ ಅಮೆರಿಕಾದವರು ದಾಳಿ ನಡೆಸಿ ವೆನಿಜುವೆಲಾದ ಏನು ಪ್ರಮುಖ ಮೂಲ ಸೌಕರ್ಯಗಳು, ವಾಯುನೆಲೆಗಳು, ವಿಮಾನ ನಿಲ್ದಾಣ, ಹಂಗೇನೆ ವಿದ್ಯುತ್ ಗ್ರಿಡ್ ಇದಕ್ಕೆಲ್ಲ ಹಾನಿಯಾಗಿದೆ. ಸೊ ಇದರಿಂದಾಗಿ ಕ್ಯಾರಕಸ್ ನಲ್ಲಿ ವೆನಿಜುವೆಲಾದ ಕ್ಯಾಪಿಟಲ್ ಇದೆ ಕ್ಯಾರಕಸ್. ಇದರಲ್ಲಿ ಯಾರು ಭಾರತೀಯರಿದ್ದಾರೋ ಅವರಿಗೆ ಬಹಳಷ್ಟು ತೊಂದರೆಗಳನ್ನು ಅವರು ಅನುಭವಿಸಿದ್ದಾರೆ. ವಾಪಸ್ ಇಂಡಿಯಾಕ್ಕೆ ಬರಕ್ಕೋ ಅಥವಾ ಅಲ್ಲಿ ಡೈಲಿ ಏನೋ ಅವ್ರದ್ದು ಆಕ್ಟಿವಿಟೀಸ್ಗಳಿದಾವೆ ಅದಕ್ಕೆ ಬಹಳ ಕಷ್ಟವನ್ನ ಪಡ್ತಿದ್ದಾರೆ ಅಂತ ಈ ಸಂದರ್ಭದಲ್ಲಿ ಗೊತ್ತಾಗಿದೆ. ಹಂಗೆ ನ್ಯೂಯಾರ್ಕ್ ಜೈಲಿಗೆ ಮಡುರೋ ಅವರನ್ನು ರಾತ್ರಿ ನ್ಯೂಯಾರ್ಕ್ ಜೈಲಿಗೆ ಕರೆತಂದಿದ್ದು ಬಿಗಿ ಭದ್ರತೆಯಲ್ಲಿ ಬ್ರುಕ್ಲಿನ್ ಮೆಟ್ರೋಪಾಲಿಟನ್ ಡಿಟೆನ್ಷನ್ ಸೆಂಟರ್ಗೆ ಕೂಡ ಕರೆದೊಯ್ಯಲಾಗಿದೆ. ಮಡುರೋ ಮತ್ತು ಅವರ ಪತ್ನಿ ವಿರುದ್ಧ ಮಾದಕ ದ್ರವ್ಯ ಕಳ್ಳಸಾಗಣೆ ಮತ್ತು ನಾರ್ಕೋ ಭಯೋತ್ಪಾದನೆ ವಿರುದ್ಧ ಆರೋಪವನ್ನ ಈ ಸಂದರ್ಭದಲ್ಲಿ ಮಾಡಲಾಗಿದೆ. ಹಾಗೆ ಕೈಕಮಲ ನಡುವೆ ಮುಂದುವರಿದ ಶ್ರೀರಾಮ್ ಹೊಯ್ದಾಟ. ಸೊ ಏನು ನರೇಗಾದ ಹೆಸರನ್ನ ಬದಲಾಯಿಸಿ ಬಿಬಿಜಿ ರಾಮ್ಜಿ ಅಂತ ಬಿಜೆಪಿಯವರು ಹೊಸ ಮಸೂದೆಯನ್ನು ತಂದಿದ್ರು. ಇದ್ರ ಬಗ್ಗೆ ಕಾಂಗ್ರೆಸ್ ಅವರು ದೇಶದಾದ್ಯಂತ ಪ್ರತಿಭಟನೆಯನ್ನ ನಡೆಸಕ್ಕೆ ತಯಾರಾಗಿದ್ದಾರೆ. ಸೊ ಇದು ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ಒಂದು ಹೊಯ್ದಾಟ, ಮಾತಿನ ಜಟಾಪಟಿ ಆಗ್ಲಿಕ್ಕೆ ಕಾರಣ ಕೂಡ ಆಗಿದೆ. ಸೊ ಕಾಂಗ್ರೆಸ್ ಅವರು ಅವರದೇ ವಾದ ಮಾಡ್ತಿದ್ದಾರೆ, ಬಿಜೆಪಿ ಅವರು ಅವರದೇ ವಾದ ಮಾಡ್ತಿದ್ದಾರೆ. ಸೊ ಇದು ಏನು ಚೇಂಜ್ ಆಗುತ್ತೋ, ಮತ್ತೆ ನರೇಗಾದ ಹೆಸರು ಬರುತ್ತೋ ಅಥವಾ ಬಿಬಿಜಿ ರಾಮ್ಜಿನ ಕಂಟಿನ್ಯೂ ಆಗುತ್ತೋ ಗೊತ್ತಿಲ್ಲ. ಬಟ್ ಒಂದು ಜನಸಾಮಾನ್ಯರಿಗೆ ಒಂದು ಉದ್ಯೋಗದ ಖಾತ್ರಿ ಯೋಜನೆ ಏನಿದೆ ಇದು ಕರೆಕ್ಟ್ ಆಗಿ ಕಂಟಿನ್ಯೂ ಆದ್ರೆ ಸಾಕು ಅಂತ ಇಲ್ಲಿ ನಾವು ಹೇಳ್ಬೋದು. ಇದು ಭಾರತದ ಪ್ರಥಮ AI ಸರ್ಕಾರಿ ಕ್ಲಿನಿಕ್. ಸೊ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಲ್ಲಾ ಕ್ಷೇತ್ರಗಳಲ್ಲೂ ಬರ್ತಿದೆ. ಸೊ ಎಲ್ಲಾ ಕ್ಷೇತ್ರಗಳಲ್ಲೂ ಬಂದು ಉದ್ಯೋಗವನ್ನ ಕಡಿದು ಕೂಡ ಮಾಡ್ತಿದೆ. ಫಾರ್ ದ ಫಸ್ಟ್ ಟೈಮ್ ದೇಶದ ಪ್ರಪ್ರಥಮ AI ಬೇಸ್ಡ್ ಹಾಸ್ಪಿಟಲ್ ಏನಿದೆ ಇದನ್ನ ಗ್ರೇಟರ್ ನೋಯ್ಡಾದಲ್ಲಿ ಜಿಮ್ಸ್ ಅವರು ಸ್ಟಾರ್ಟ್ ಕೂಡ ಮಾಡಿದ್ದಾರೆ. ಸೊ ಬೇಸಿಕಲಿ ಇದು ರಕ್ತಗಳ ಪರೀಕ್ಷೆ ಮಾಡೋದು, ಸ್ಕ್ಯಾನ್ ಮಾಡಿಸೋದು, ರೋಗಗಳನ್ನ ಯಾವ ರೋಗ ಇರ್ಬೋದು ಅಂತ ಅನಲೈಸ್ ಮಾಡೋದು, ಹಂಗೇನೆ ನಿರ್ಣಾಯಕ ಚೇತರಿಕೆಗೆ ಜೆನೆಟಿಕ್ ಡೇಟಾ ಬೆಳೆಸಿಕೊಳ್ಳೋದು, ಇಂಥ ಎಲ್ಲ ಕೆಲಸಗಳನ್ನ ಇದು ಮಾಡತ್ತೆ ಕೂಡ ಹೇಳಿದೆ. ಅದ್ರ ಜೊತೆಗೆ AI ಟೂಲ್ಗಳಿದ್ದಾವೆ. ಎಕ್ಸ್ರೇ, ಅಲ್ಟ್ರಾಸೌಂಡ್, ಸಿಟಿ ಸ್ಕ್ಯಾನ್, MRI ರಿಪೋರ್ಟ್ ಮುಂತಾದ ಏನು ರಿಪೋರ್ಟ್ಗಳಿದ್ದಾವೆ ಇದನ್ನ ಅನಾಲಿಸಿಸ್ ಮಾಡಿ ಏನು ಪೇಷಂಟ್ಗಳಿಗೆ ಏನಿದ್ದಾರೆ ಅವರ ಆರೈಕೆಗೆ ನೆರವಾಗಲಿದೆ ಅಂತ ಕೂಡ ಹೇಳಿದ್ದಾರೆ. ಸೊ ಇದು ವೇಗ ಮತ್ತು ನಿಖರತೆ. ಸೊ ತುಂಬಾ ಸ್ಪೀಡ್ ಅಪ್ ಮಾಡುತ್ತೆ. ಆಮೇಲೆ ಎಕ್ಸಾಕ್ಟ್ ಅಕ್ಯುರಸಿ ಕೂಡ ತುಂಬಾ ಜಾಸ್ತಿ ಇದೆ ಅಂತ ಕೂಡ ಈ ಟೈಮಲ್ಲಿ ಏನೋ ಈ ಹಾಸ್ಪಿಟಲ್ ಅಧಿಕಾರಿಗಳು, ಡಾಕ್ಟರ್ಗಳು ಹೇಳಿದ್ದಾರೆ. ಹರಿದ್ವಾರಕ್ಕೆ ಅಂಗ ಧರ್ಮೀಯರ ನಿರ್ಬಂಧ. ಸೊ ಹರಿದ್ವಾರ ದೇವಭೂಮಿ ಉತ್ತರಾಖಂಡದ ಹಿಂದೂಗಳ ಪವಿತ್ರ ಯಾತ್ರಾ ಸ್ಥಳ ಏನಿದೆ ಹರಿದ್ವಾರಕ್ಕೆ ಇದನ್ನು ಧಾರ್ಮಿಕ ಪಾವಿತ್ರ್ಯತೆಯನ್ನು ಕಾಪಾಡುವ ಉದ್ದೇಶದಿಂದ ರಾಜ್ಯ ಸರ್ಕಾರ ಏನಿದೆ ಉತ್ತರಾಖಂಡದ ರಾಜ್ಯ ಸರ್ಕಾರ ಇದಕ್ಕೆ ಅನ್ಯ ಧರ್ಮೀಯರ ಹಿಂದೂಗಳನ್ನು ಹೊರತುಪಡಿಸಿ ಯಾವುದೇ ಇತರ ಧರ್ಮೀಯರು ಇದಕ್ಕೆ ಬರದೇ ಇರುವಂಗೆ ಪ್ರವೇಶವನ್ನು ನಿರ್ಬಂಧಿಸುವಂತಹ ಗಂಭೀರ ಚಿಂತನೆಯನ್ನು ಕೂಡ ಇದಕ್ಕೆ ನಡೆಸಿದೆ. ಸೊ ಇನ್ನು ಕುಂಭಮೇಳದ ಹಿನ್ನೆಲೆ. ಸೊ ಮುಂಬರುವ ಕುಂಭಮೇಳ ಏನು ನಡೆಯಲಿಕ್ಕಿದೆ ಇದಕ್ಕೆ ತೀವ್ರ ಸಿದ್ಧತೆಗಳು ನಡೆಯುತ್ತಿದ್ದಾವೆ. ಸೊ ಹರಿದ್ವಾರದ ಹರ್ಕಿ ಪೌರಿ ಸೇರಿದಂತೆ ಪ್ರಮುಖ ಘಾಟ್ಗಳಲ್ಲಿ ಅನ್ಯ ಧರ್ಮೀಯರ ಪ್ರವೇಶ ಈಗಾಗಲೇ ನಿರ್ಬಂಧ ಇದೆ. ಇದನ್ನು ಹರಿದ್ವಾರದಿಂದ ಋಷಿಕೇಶದವರೆಗೆ ಎಲ್ಲಾ 105 ಗಂಗಾ ಘಾಟ್ಗಳಲ್ಲೂ ವಿಸ್ತರಿಸುವ ಬಗ್ಗೆ ಸಾಧು ಸಂತರು ಮತ್ತು ಇತರ ಗಂಗಾ ಸಭಾ ಜೊತೆಗೆ ಡಿಸ್ಕಷನ್ ಕೂಡ ನಡೀತಿದ್ದಾವೆ ಅಂತ ಹೇಳ್ತಿದ್ದಾರೆ. ಸೊ ಇದು ಬಂದ್ರೆ ಒಂದು ಬಹಳ ಒಳ್ಳೆ ಡಿಸಿಷನ್ ಕೂಡ ಅಂತ ನಾವು ಈ ಟೈಮಲ್ಲಿ ಹೇಳ್ತೀವಿ.
ಸೊ ಓಂ ಶಕ್ತಿ ತೇರಿದ ಮೇಲೆ ಕಿಡಿಗೇಡಿಗಳಿಂದ ದಾಳಿ, ಮಾಲಾಧಾರಿಗಳಿಗೆ ಕಲ್ಲೇಟು. ಸೊ ಓಂ ಶಕ್ತಿ ಮಾಲಾಧಾರಿಗಳ ಮೇಲೆ ಜಯನಗರ ಬೆಂಗಳೂರಲ್ಲಿ ಕಲ್ಲಿನಿಂದ ಹೊಡೆದು ಕಿಡಿಗೇಡಿಗಳು ದಾಳಿಯನ್ನು ಕೂಡ ನಡೆಸಿದ್ದಾರೆ. ಸೊ ಭಕ್ತರು ಏನು ತೇರನ್ನು ಎಳೆದಿದ್ರು, ಹಾಗೆ ಅನ್ಯಧರ್ಮೀಯರು ಕಿಡಿಗೇಡಿಗಳು ಅನ್ಯಗೋವಿನ ಕಿಡಿಗೇಡಿಗಳು ದಾಳಿಯನ್ನು ಮಾಡಿ, ಇದರಿಂದಾಗಿ ಯುವತಿ ಕೂಡ ಗಾಯಗೊಂಡಿದ್ದಾಳೆ. ಸೊ ಸ್ಥಳೀಯರು ಆರೋಪವನ್ನು ಕೂಡ ಮಾಡಿದ್ದಾರೆ. ಏನಂದ್ರೆ ಪ್ರತಿ ವರ್ಷ ಕೂಡ ಇವರು ಕಿಡಿಗೇಡಿಗಳು ಇಂತಹ ದುಷ್ಕೃತ್ಯದಲ್ಲಿ ತೊಡಗಿದ್ದಾರೆ. ನರಸಿಂಹಸ್ವಾಮಿ ಪೂಜೆ ಕೂಡ ಸಮಾಜಸೇವರು ಮಾಡ್ತಾರೆ. ಅಯ್ಯಪ್ಪ ಸ್ವಾಮಿ ವ್ರತಕ್ಕೂ ಅಡ್ಡಿ ಮಾಡ್ತಾರೆ. ಸೊ ನಮಗೆ ಹಿಂಸೆ ಆಗ್ಲಿ ಅಂತ ದೇವಸ್ಥಾನದ ಬಳಿ ಮಾಂಸವನ್ನು ಕೂಡ ಎಸೆದು ಹೋಗ್ತಾರೆ. ರಸ್ತೆಯಲ್ಲಿ ಓಡಾಡುವುದಕ್ಕೂ ಕೂಡ ಕಷ್ಟಕರವಾದ ಪರಿಸ್ಥಿತಿಯನ್ನು ಇವರು ಕ್ರಿಯೇಟ್ ಮಾಡಿದ್ದಾರೆ ಅಂತ ಜಯನಗರ ಪೊಲೀಸ್ ಠಾಣೆ ಎದುರು ಎಲ್ಲರೂ ಮಧ್ಯರಾತ್ರಿವರೆಗೆ ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಹಾಗೇನೆ ಆದಷ್ಟು ಬೇಗ ಈ ಕಿಡಿಗೇಡಿಗಳನ್ನ ಬಂಧಿಸಬೇಕಂತ ಕೂಡ ಆಗ್ರಹವನ್ನ ಮಾಡಿದ್ದಾರೆ. ಸೊ ಬಳ್ಳಾರಿ ಬ್ಯಾನರ್ ಫೈಟ್ ಒಟ್ಟು 26 ಜನರ ಬಂಧನ. ಸೊ ಬಿಜೆಪಿ 11 ಮತ್ತು ಕಾಂಗ್ರೆಸ್ 15 ಕಾರ್ಯಕರ್ತರನ್ನ ಪೊಲೀಸರು ಬಂಧಿಸಿದ್ದಾರೆ. ಸೊ ಬ್ಯಾನರ್ ಕಟ್ಟುವ ಏನೊಂದು ಗಲಾಟೆ ನಡೆದಿತ್ತು, ಇದ್ರ ಮಧ್ಯೆ ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತನ ಸಾವು ಕೂಡ ಸಂಭವಿಸಿತ್ತು. ಇದು ಬೇಸಿಕಲಿ ಯಾರು ಅವರಿಗೆ ಗುಂಡು ತಾಗಿ ಸಾವು ಸಂಭವಿಸಿತ್ತು. ಸೊ ಇದು ಬೇಸಿಕಲಿ ಒಬ್ಬ ಪ್ರೈವೇಟ್ ಗನ್ಮ್ಯಾನ್ ಏನಿದ್ದಾನೆ ಗುರುಚರಣ್ ಅಂತ, ಅವನ ಗನ್ನಿಂದ ಹೋಗಿದೆ ಅಂತ ಕೂಡ ಈ ಒಂದು ಕನ್ಫರ್ಮ್ ಆಗಿದೆ. ಸೊ ಅವರನ್ನ ಹೊರತುಪಡಿಸಿ ಬೇರೆಯವರನ್ನೆಲ್ಲ ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಹಾಜರುಪಡಿಸಿ ಬೆಂಗಳೂರಿಗೆ ಸ್ಥಳಾಂತರ ಕೂಡ ಮಾಡಿದ್ದಾರೆ. ಹಂಗೆ ಒಟ್ಟು 6 ಪ್ರಕರಣಗಳು ಕೂಡ ಈ ಒಂದು ಘಟನೆಯ ಕುರಿತಾಗಿ ದಾಖಲು ಕೂಡ ಆಗಿದ್ದಾವೆ. ಚಿತ್ರನಟ ಯಶ್ ತಾಯಿ ನಿರ್ಮಿಸಿದ್ದ ಕಾಂಪೌಂಡ್ ನೆಲಸಮ ನ್ಯಾಯಾಲಯದ ತೀರ್ಪು ಹಿನ್ನೆಲೆ ಹಾಸನದ ವಿದ್ಯಾನಗರ ಬಡಾವಣೆಯಲ್ಲಿ ಅಕ್ರಮವಾಗಿ ನಿರ್ಮಾಣ. ಸೊ ಚಿತ್ರನಟ ರಾಕಿಂಗ್ ಸ್ಟಾರ್ ಯಶ್ ಅವರ ತಾಯಿಯವರು ಏನಿದ್ದಾರೆ, ಅಕ್ರಮವಾಗಿ ಏನು ಒಂದು ಹಾಸನದ ವಿದ್ಯಾನಗರದಲ್ಲಿ ಒಂದು ತಡೆಗೋಡೆಯನ್ನ ಕಾಂಪೌಂಡ್ ಅನ್ನ ನಿರ್ಮಾಣ ಮಾಡಿದ್ರು. ಇದನ್ನು ಭೂಮಾಲೀಕರಾಗಿರುವಂತಹ ದೇವರಾಜ್ ಅವರು ತೆರವುಗೊಳಿಸಿದ್ದಾರೆ. ಇದಕ್ಕೆ ನ್ಯಾಯಾಲಯ ಅವರ ಪರವಾಗಿ ತೀರ್ಪನ್ನು ಕೂಡ ನೀಡಿದೆ. ಇದರ ಒಂದು ಈ ಕ್ರಮವನ್ನ ಅವರು ನ್ಯಾಯಾಲಯದ ತೀರ್ಪನ್ನು ಬಂದ ನಂತರ ಕೈಗೊಂಡಿದ್ದಾರೆ. ಸೊ ಏನು ಅವರು ಯಶ್ ಅವರ ತಾಯಿ ಏನಿದ್ದಾರೆ ಪುಷ್ಪಾ ಅವರು ಜಾಗವನ್ನು ಅತಿಕ್ರಮಣ ಮಾಡಿ ಏನು ಕಾಂಪೌಂಡ್ ಅನ್ನ ಕಳಿಸಿದ್ದಾರೆ ಅಂತ ಕೇಸು ಕೂಡ ದಾಖಲಾಗಿತ್ತು. ಸೊ ಈ ಕೇಸು ಕೋರ್ಟ್ ಅಲ್ಲಿ ಇವಾಗ ಯಾರು ದೇವರಾಜ್ ಅವರ ಪುಷ್ಪಾ ಅವರ ವಿರುದ್ಧ ಏನು ಜಜ್ಮೆಂಟ್ ಕೂಡ ಬಂದು ದೇವರಾಜ್ ಅವರು ಈ ಕಾಂಪೌಂಡ್ ಅನ್ನ ತೆರವು ಕೂಡ ಮಾಡಿದ್ದಾರೆ. 5 ಸಬ್ ರಿಜಿಸ್ಟ್ರಾರ್ ಸಸ್ಪೆಂಡ್. ಹೊಸ ಸ್ಥಿರಾಸ್ತಿ ನೋಂದಣಿ ವೇಳೆ ಏನು 2.0 ತಂತ್ರಾಂಶ ದುರ್ಬಳಕೆ ಮಾಡಿ ಈ ಖಾತೆಗೆ ಇಲ್ಲದೆ ಏನು ನಿಯಮವನ್ನು ಉಲ್ಲಂಘಿಸಿ ರಿಜಿಸ್ಟ್ರೇಷನ್ ಅನ್ನ ಮಾಡಿದ್ರು, ಈ ಬೇಸಿಸ್ ಮೇಲೆ 4 ಸಬ್ ರಿಜಿಸ್ಟ್ರಾರ್ ಸೇರಿ ಟೋಟಲ್ ಆಗಿ 5 ಕಂದಾಯ ಇಲಾಖೆಯವರು ಸಸ್ಪೆಂಡ್ ಕೂಡ ಮಾಡಿದ್ದಾರೆ. ಸೊ ಸರ್ಜಾಪುರ ಬನವಂಡ ನೋಂದಣಾಧಿಕಾರಿ ರವಿಶಂಕರ್ ಗೌಡ, ವರ್ತೂರು ಗಿರೀಶ್ ಚಂದ್ರ ಹಲ್ಸೂರು, ಆರ್ಕಪಾತಿ ರಾಜೇಂದ್ರನಗರ ಜಿಲ್ಲಾ ನೋಂದಣಾಧಿಕಾರಿ ಪ್ರಥಮ ದರ್ಜೆ ಸಹಾಯಕ ಶ್ರೀಧರ್ ಮತ್ತು ಮತ್ತೋರ್ವ ಸಬ್ ರಿಜಿಸ್ಟ್ರಾರ್ ಆಗಿರುವಂತಹ ಸತೀಶ್ ಕುಮಾರ್ ಅವರನ್ನು ಈ ಆರೋಪದ ಮೇಲೆ ನೋಂದಣಿ ಮುದ್ರಾಂಕ ಇಲಾಖೆ ಆಗಿರುವಂತಹ ಮುಲ್ಲೈ ಮೊಯ್ಲನ್ ಅವರು ಸಸ್ಪೆಂಡ್ ಕೂಡ ಮಾಡಿದ್ದಾರೆ. ಸೊ ಇಂದು ಬಿಜೆಪಿ ಬೃಹತ್ ಪ್ರತಿಭಟನೆ. ಸೊ ಬಳ್ಳಾರಿ ಗಲಭೆ ಮತ್ತು ಕೋಗಿಲು ಅಕ್ರಮ ನಿವಾಸಿಗಳಿಗೆ ಒಂದು ವಸತಿ ಹಂಚಿಕೆಯ ಕುರಿತಾಗಿ ಬಿಜೆಪಿಯವರು ಬೃಹತ್ ಪ್ರತಿಭಟನೆಯನ್ನು ಕೂಡ ಜನವರಿ 5 ಇವತ್ತು ಮಾಡಲಿಕ್ಕಿದ್ದಾರೆ ಅಂತ ಬಿಜೆಪಿ ನ್ಯಾಯಾಂಗ ವಿಧಾನಸಭೆ ಪ್ರತಿಪಕ್ಷ ನಾಯಕರಾಗಿರುವಂತಹ ಆರ್ ಅಶೋಕ್ ಅವರು ಹೇಳಿದ್ದಾರೆ. ಸೊ ಬಿಜೆಪಿ ಏನು ಬ್ಯಾನರ್ ಬಳ್ಳಾರಿಯದ್ದು ಏನು ಬ್ಯಾನರ್ ಒಂದು ಕೊಟ್ಟು ವಿಚಾರದಲ್ಲಿ ಏನು ಒಬ್ಬನ ಸಾವಿಗೆ ಕಾಂಗ್ರೆಸ್ ಕಾರ್ಯಕರ್ತನ ಸಾವಿಗೆ ಕಾರಣ ಆಗಿತ್ತು. ಅದು ಹಂಗೇನೆ ಯಲಹಂಕದ ಕೋಗಿಲು ಬಡಾವಣೆಯಲ್ಲಿ ಅಕ್ರಮ ನಿವಾಸಿಗಳಲ್ಲಿ ಇವರನ್ನ ತೆರವುಗೊಳಿಸಲಾಗಿತ್ತು. ಹಂಗೇನೆ ಅಕ್ರಮ ನಿವಾಸಿಗಳಿಗೆ ವಸತಿ ಹೊಸ ಫ್ಲಾಟ್ಗಳನ್ನು ಕೊಡೋದಾಗಿ ಕೂಡ ಕಾಂಗ್ರೆಸ್ ಗೌರ್ಮೆಂಟ್ ಅವರು ಡಿಕ್ಲೇರ್ ಮಾಡಿದ್ದು. ಈ ಕುರಿತಾಗಿ ಪ್ರತಿಭಟನೆ ಕೂಡ ಬಿಜೆಪಿಯವರು ಮಾಡ್ಲಿಕ್ಕೆ ಇದ್ದಾರೆ. ಹಂಗೇನೆ ಕ್ರಿಕೆಟ್ ನೋಡೋದಾದ್ರೆ ಇಂಗ್ಲೆಂಡ್ಗೆ ಬ್ರೂಕ್ ರೂಟ್ ಆಚರಿಸುವ ಆಶಸ್ ಸೀರೀಸ್ ನ ಕೊನೆಯ ಏನು ಟೆಸ್ಟ್ ನಡೀತಿದೆ. ಇದರಲ್ಲಿ 5ನೇ ಹಾಗೂ ಅಂತಿಮ ಟೆಸ್ಟ್ ನಲ್ಲಿ ಮಂದ ಬೆಳಕಿನ ಕಾರಣ ಮೊದಲ ದಿನ ಬೇಗ ಮುಕ್ತಾಯ ಕೂಡ ಆಗಿದೆ. ಸೊ ಹ್ಯಾರಿ ಬ್ರೂಕ್ ಅವರು 72 ರನ್ ಮಾಡಿದ್ದಾರೆ. ಜೋ ರೂಟ್ ಅವರು 72 ರನ್ ಮಾಡಿ ಬ್ಯಾಟಿಂಗ್ ಅನ್ನು ಮಾಡ್ತಿದ್ದಾರೆ. ಸೊ ಏನು ಮಂದ ಬೆಳಕಿನ ಕಾರಣ ಬೇಗ ಮುಕ್ತಾಯ ಮಾಡಿದ್ರು. ಅಷ್ಟೊತ್ತಿಗೆ ಇವರು 4 ವಿಕೆಟ್ಗೆ 3 ವಿಕೆಟ್ಗೆ 211 ರನ್ ಕೂಡ 45 ಓವರ್ಗಳಲ್ಲಿ
ಇಂಗ್ಲೆಂಡ್ ಅವರು ಮಾಡಿದ್ದಾರೆ. ಹಂಗೆ ಜೋ ರೂಟ್ ಮತ್ತು ಹ್ಯಾರಿ ಬ್ರೂಕ್ ಅವರು 4ನೇ ವಿಕೆಟ್ಗೆ 193 ಎಸೆತಗಳಲ್ಲಿ 154 ರನ್ ಕೂಡ ಪಾರ್ಟ್ನರ್ಶಿಪ್ ಅನ್ನು ಕೂಡ ಮಾಡಿದ್ದಾರೆ. ಹಾಗೆ ಅಂತಿಮ ಸುತ್ತಿಗೆ ಸಿದ್ಧಾರ್ಥ ರಾವತ್ ಅವರು ಏನು 10ನೇ ಆವೃತ್ತಿಯ ಬೆಂಗಳೂರು ಓಪನ್ ATP 125 ಚಾಲೆಂಜರ್ ಟೂರ್ನಿ ಕ್ವಾಲಿಫೈಯರ್ನ ಅಂತಿಮ ಸುತ್ತಿಗೆ ಕೂಡ ಪ್ರವೇಶವನ್ನ ಮಾಡಿದ್ದಾರೆ. SM ಕೃಷ್ಣ ಟೆನಿಸ್ ಸ್ಟೇಡಿಯಂನಲ್ಲಿ ಏನು ಅರ್ಧ ಸುತ್ತಿನ ಪಂದ್ಯ ನಡೆಯಿತು. ಇದರಲ್ಲಿ ಸಿದ್ಧಾರ್ಥ ರಾವತ್ ಅವರು 6-3, 7-5 ನೇರ ಸೆಟ್ಗಳಿಂದ ದೇಶಬಾಂಧವ ನಿತಿನ್ ಕುಮಾರ್ ಸಿನ್ಹಾ ಅವರನ್ನ ಸೋಲಿಸಿ ಗೆಲುವನ್ನ ದಾಖಲಿಸಿ ಕ್ವಾಲಿಫೈಯರ್ನ ಅಂತಿಮ ಸುತ್ತಿಗೆ ಪ್ರವೇಶವನ್ನ ಕೂಡ ಮಾಡಿದ್ದಾರೆ. ಹಂಗೆ ಭಾರತದಲ್ಲಿ ಆಡಲು ನಿರಾಕರಿಸಿದ ಬಾಂಗ್ಲಾ T20 ವಿಶ್ವಕಪ್ನ ಪಂದ್ಯಗಳನ್ನು ಶ್ರೀಲಂಕಾಗೆ ಸ್ಥಳಾಂತರಿಸಲು ICCಗೆ ಪತ್ರ. ಬಾಂಗ್ಲಾದೇಶದಲ್ಲಿ ಏನು ಹಿಂದೂಗಳ ಮೇಲೆ ಹಲ್ಲೆ, ಗಲಭೆ, ಅವರ ಸಾವು ನೋವುಗಳು ಸಂಭವಿಸ್ತಾ ಇದ್ದಾವೆ. ಇದನ್ನ ತಡೆ ಹಿಡಿಯಲಿಕ್ಕೆ ಬಾಂಗ್ಲಾದೇಶ ವಿಫಲವಾಗಿದೆ. ಇದರ ಮಧ್ಯೆನೇ ಭಾರತ ಮತ್ತು ಬಾಂಗ್ಲಾದೇಶದ ರಾಜತಾಂತ್ರಿಕ ಸಂಬಂಧಗಳು ಕೂಡ ಹದಗೆಟ್ಟಿವೆ. ಹಾಗೇನೆ ರೀಸೆಂಟ್ ಆಗಿ IPL ನಲ್ಲಿ ಮುಸ್ತಾಫಿಜುರ್ ರೆಹಮಾನ್ ಬಾಂಗ್ಲಾದೇಶದವರನ್ನ KKR ಅವರು ಪರ್ಚೇಸ್ ಮಾಡಿದ್ರು 9 ಕೋಟಿ ಅಮೌಂಟ್ಗೆ. ಇದಕ್ಕೆ ಭಾರತದಲ್ಲಿ ತೀವ್ರ ವಿರೋಧ ಕೂಡ ವ್ಯಕ್ತವಾಗಿತ್ತು. ಏನು KKR ವಿರುದ್ಧ, ಶಾರುಖ್ ಖಾನ್ ವಿರುದ್ಧ, ಹಂಗೇನೆ BCCI ವಿರುದ್ಧ ಕೂಡ ಟೀಕೆ ಟಿಪ್ಪಣಿಗಳು ಕೂಡ ಕೇಳಿ ಬಂದಿದ್ವು. ಇದರ ಫಲವಾಗಿ BCCI ಅವರು ಹೇಳಿದ್ರು KKR ಅವರಿಗೆ ನೀವು ಅವರನ್ನ ರಿಲೀಸ್ ಮಾಡೋದು, ಅವ್ರು ಆಡೋಂಗಿಲ್ಲ ಅಂತ. ಅವರು ರಿಲೀಸ್ ಕೂಡ ಮುಸ್ತಾಫಿಜುರ್ ರೆಹಮಾನ್ ಅನ್ನ ಮಾಡಿದ್ದಾರೆ. ಇದರ ಮಧ್ಯೆನೆ T20 ಭಾರತದಲ್ಲಿ T20 ಅನ್ನು ಆಡಲು ಏನು ವಿಶ್ವಕಪ್ ನಡೀಲಿಕ್ಕಿದೆ. ಭಾರತ ಮತ್ತು ಶ್ರೀಲಂಕಾ ಜಂಟಿ ಆತಿಥ್ಯದಲ್ಲಿ ವಿಶ್ವಕಪ್ ಮಾಡಲು ಬಾಂಗ್ಲಾದವರು ನಿರಾಕರಿಸಿದ್ದಾರೆ. ಏನು T20 ಮ್ಯಾಚ್ಗಳೇನಿದಾವೆ ಬಾಂಗ್ಲಾದವರದ್ದು ಭಾರತದಲ್ಲಿ ನಡೀಲಿಕ್ಕಿದೆ. ಇದನ್ನೆಲ್ಲ ನೀವು ಶ್ರೀಲಂಕಾಗೆ ಸ್ಥಳಾಂತರ ಮಾಡಿಸಬೇಕು ಅಂತ ಕೂಡ ಬಾಂಗ್ಲಾದೇಶ ಕ್ರಿಕೆಟ್ ಮಂಡಳಿ ICCಗೆ ಪತ್ರವನ್ನು ಕೂಡ ಬರೆದಿದ್ದಾರೆ. ಇದಾಗತ್ತೆ ಇಲ್ಲವೋ ಗೊತ್ತಿಲ್ಲ. BCCI ಅವರು ಒಪ್ಪೋದು ಟೂರ್ನಿ ಏನು ಸ್ಟಾರ್ಟ್ ಆಗಕ್ಕೆ ಒಂದೇ ತಿಂಗಳಿರೋದ್ರಿಂದ ವೇಳಾಪಟ್ಟಿ ಬದಲಾವಣೆ ಹಂಗೇನೆ ಇದೆಲ್ಲ ತುಂಬಾ ಅದಕ್ಕೆ ಪ್ರಾಬ್ಲಮ್ಗಳಾಗೋದ್ರಿಂದ ಕೊನೆಯ ಹಂತದಲ್ಲಿ ಇದನ್ನ ಏನು ಚೇಂಜ್ ಮಾಡೋದಕ್ಕೆ ಒಪ್ಕೊಳ್ಳೋದು ಚಾನ್ಸಸ್ ಬಹಳ ಕಮ್ಮಿ ಅಂತ ಕೂಡ ಈ ಟೈಮಲ್ಲಿ ಹೇಳಬಹುದು. ಇದಾಗಿತ್ತು ಇವತ್ತಿನ ನ್ಯೂಸ್ ಮಾಡ್ತಿರೋ ವಿಡಿಯೋ. ಏನಾದ್ರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು. ಬಾಯ್ ಬಾಯ್.